ನಮಸ್ಕಾರ, ನಾನು ಬಸವರಾಜ್. ಡಿ ಕೆ ಶಿವಕುಮಾರ್ ಅವ್ರನ್ನ ಹೇಗಾದ್ರೂ ಮಾಡಿ ಅವ್ರ ಸ್ಪೀಡ್ಗೆ ಮುಖ್ಯಮಂತ್ರಿಗಳಿಗೆ ಬರ್ತಾರ ಹೆಸರಿಗೆ ಬ್ರೇಕ್ ಹಾಕಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಜೊತೆ ಕುಮಾರಸ್ವಾಮಿ ತಂತ್ರ ರೂಪಿಸ್ತಾ ಇರೋದು. ಸತ್ಯ 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 ಹಿಂಗಾದ್ರೂ ಮಾಡಿ ಡಿ ಕೆ ಶಿವಕುಮಾರ್ನ ಜೈಲ್ಗೆ ಹಾಕಬೇಕು ಅಂತೇಳಿ ಪ್ಲಾನ್ ನಡೀತಾ ಇದೆ. ಜನರಿಗೆ ಗೊತ್ತಾಗಬೇಕು. ಕಾಂಗ್ರೆಸ್ ಶಾಸಕ ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತ ಅಂತ ಗುರುತಿಸಿಕೊಂಡಿರುವಂತಹ ರವಿ ಗಣಿಗಾವರ ಒಂದು ಹೇಳಿಕೆ, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ತಮ್ಮ ಪ್ರಭಾವವನ್ನು ಬಳಸಿ ಕೇಂದ್ರದ ಪ್ರಭಾವವನ್ನು ಬಳಸ್ಕೊಂಡು NDA ಪ್ರಭಾವವನ್ನು ಬಳಸ್ಕೊಂಡು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು ಜೈಲಿಗಟ್ಟುವಂತಹ ಪ್ರಯತ್ನಗಳು ನಡೀತಿದೆ ಅನ್ನೋ ಗಂಭೀರ ಆರೋಪ ಮಾಡಿದ್ದಾರೆ. ಇದು ಸಾಧ್ಯನಾ? ಇತ್ತೀಚೆಗೆ ಕೇಂದ್ರ ಸರ್ಕಾರದ ಒಂದು ಮಹತ್ವದ ಕಾನೂನು ಕೂಡ ಬಂತು. 30 ದಿನಗಳ ಒಳಗಾಗಿ ಅವರು ಹುದ್ದೆ ಕಳ್ಕೋತಾರೆ. ಜನಪ್ರತಿನಿಧಿ ಅತ್ಯುನ್ನತ ಸ್ಥಾನದಲ್ಲಿರುವಂಥವರು ಯಾವುದೋ ಆರೋಪದಡಿ ಜೈಲು ಪಾಲಾದರೆ ಅವರು ತಮ್ಮ ಹುದ್ದೆಯನ್ನು ಕಳ್ಕೋತಾರೆ ಅಂತ. ಇದಕ್ಕೆ ಪೂರಕವಾಗಿ ಬಿಡದಿ ಪ್ರಕರಣ ಆರಂಭ ಆದಾಗಿನಿಂದ ಇಲ್ಲಿ ತನಕ ಖುದ್ದು ಕುಮಾರಸ್ವಾಮಿ ಅವರೇ ಒಮ್ಮೆ ಹೇಳಿರುವಂಥದ್ದು, ವಿಡಿಯೋ ಕಾನ್ಫರೆನ್ಸ್ ಮೂಲಕ ರೈತರ ಜೊತೆಯಲ್ಲಿ ಮಾತುಕತೆ ನಡೆಸೋ ಸಂದರ್ಭದಲ್ಲಿ, ಡಿ ಕೆ ಶಿವಕುಮಾರ್ ಅವರೇ, ನೀವೇನೇನು ಮಾಡ್ತಿದ್ದೀರಿ, ಏನೆಲ್ಲ ಮಾಡಿದ್ದೀರಿ, ಎಲ್ಲಿಗೆ ಹೋಗಬೇಕಾಗತ್ತೆ ನೀವು ಮತ್ತೆ ಅನ್ನೋ ಮೂಲಕ ಜೈಲಿಗೆ ಕಳಿಸ್ತೀವಿ ಅನ್ನೋ ಸಂದೇಶವನ್ನು ರವಾನಿಸಿದ್ರು. ಇತ್ತೀಚೆಗೆ ದೇವೇಗೌಡರು ಸಿದ್ದರಾಮಯ್ಯ ಅವರನ್ನು ಪಾಪ ಆ ಜಾಗದಿಂದ ಇಳಿಸಿ ಆ ಜಾಗಕ್ಕೆ ಬರೋದಕ್ಕೆ ನೀವು ಹೈಕಮಾಂಡ್ಗೆ ಏನೆಲ್ಲ ಹೇಳಿದಿರೋ, ಯಾವೆಲ್ಲ ಮಾತು ಕೊಟ್ಟಿದ್ದೀರೋ, ಅಥವಾ ಏನೆಲ್ಲ ಕೊಡುವವರಿದ್ದೀರೋ ಗೊತ್ತಿದೆ. ಆದರೆ ರೈತರ ಮೇಲೆ ನಿಮ್ಮ ಕೆಂಗಣ್ಣು ಬೀರಬೇಡಿ, ಅದಕ್ಕೆ ಬೇರೆದ್ದೇ ಮಾರ್ಗಗಳಿದ್ದಾವೆ ಅನ್ನೋ ಮೂಲಕ ಡಿ ಕೆ ಶಿವಕುಮಾರ್ ಅವರು ಪೇಮೆಂಟ್ ಮೂಲಕ ಮುಖ್ಯಮಂತ್ರಿ ಆದರು ಅನ್ನುವ ಧಾಟಿಯಲ್ಲಿ ದೇವೇಗೌಡರು ತಮ್ಮ ಸಂದೇಶವನ್ನು ರವಾನಿಸಿದ್ರು. ತೀರಾ ಇತ್ತೀಚೆಗೆ ಖುದ್ದು ಡಿ ಕೆ ಶಿವಕುಮಾರ್ ಅವರು ಕೂಡ ನನ್ನನ್ನು ಜೈಲಿಗೆ ಕಳಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೀತಿದ್ದಾವೆ ಅನ್ನುವಂತಹ ಒಂದು ಸುಳಿವನ್ನು ಕೊಟ್ಟಿದ್ರು. ಈಗ ನೋಡಿ, ರವಿ ಗಣಿಗಾ ಅವರ ಹೇಳಿಕೆ ಮತ್ತು ಕುಮಾರಸ್ವಾಮಿ ಅವರು ಸಾಲು ಸಾಲಾಗಿ ಪ್ರೆಸ್ ಮೀಟ್ ಮಾಡೋ ಮೂಲಕ ಕೊಡ್ತಿರುವಂತಹ ಸಂದೇಶ ಎಷ್ಟು ದೊಡ್ಡ ಮಟ್ಟದಲ್ಲಿ ಏನೋ ಆಗಬಹುದು ಅನ್ನೋ ಒಂದು ಮುನ್ಸೂಚನೆ ಸಿಗ್ತಿದೆ. ಯಾಕಂದರೆ ಬಿಡದಿಯ ಟೌನ್ಶಿಪ್ ಪ್ರಕರಣದಲ್ಲಿ JDS ತುಂಬ ಗಟ್ಟಿಯಾಗಿ ವಿರೋಧಿಸ್ತಿದೆ, ರೈತರ ಪರವಾಗಿ ನಿಂತಿದೆ. ಆದರೆ ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿಸಿ, ಹೆದರಿಸಿ, ಬೆದರಿಸಿ ಜಮೀನನ್ನು ಕಬಳಿಸಿದ್ದಾರೆ, ಮಾಡಿದ್ದಾರೆ. ಕುಮಾರಸ್ವಾಮಿಯವರು ಡಿ ಕೆ ಶಿವಕುಮಾರ್ ಅವರ ವಿಚಾರವಾಗಿ ಅಥವಾ ಅವರ ಬಣದ ಯಾರಿದ್ದಾರೆ ಟೀಮು ಅವರ ವಿಚಾರವಾಗಿ ಇಂಥರ ಗುರುತರ ಆರೋಪ ಮಾಡ್ತಿದ್ದಾರೆ ಅನ್ನೋದಾದರೆ ಎಲ್ಲೋ ಒಂದು ಕಡೆ ರವಿ ಗಣಿಗಾ ಅವರ ಮಾತು ನಿಜ ಆಗಬಹುದಾ? ಕಾರಣ ಇಷ್ಟೇ, ಏನು ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಏನಿತ್ತು ಇಡಿಯಲ್ಲಿ, ಆ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಆ ಕೇಸನ್ನು ರದ್ದುಗೊಳಿಸುವ ಮೂಲಕ ಒಂದು ನೆಮ್ಮದಿಯ ನಿಟ್ಟುಸು ಬಿಡೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಇರಿಸಿದೆ. ಆದರೆ ಆದಾಯ ಮೀರಿದ ಗಳಿಕೆಯ ಪ್ರಕರಣ ಏನಿತ್ತು, ಇದು ನಿಜಕ್ಕೂ ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಸಮಸ್ಯೆ ತಂದೊಡ್ಡಬಹುದು. ನೋಡಿ, ಕುಮಾರಸ್ವಾಮಿ ಅವರ ಹೇಳಿಕೆ ಏನಿದೆ, ಮಕ್ಕಳನ್ನ ಕಿಡ್ನಾಪ್ ಮಾಡಿಸಿ, ಹೆದರಿಸಿ, ಬೆದರಿಸಿ ಕಬ್ಜಾ ಮಾಡಿದ್ದಾರೆ, ಭೂಮಿಯನ್ನು ಬರೆಸ್ಕೊಂಡಿದ್ದಾರೆ, ಅದಿವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಿದೆ ಅನ್ನುವಂತಹ ಹೇಳಿಕೆಯ ಜೊತೆಯಲ್ಲಿ ಈಗ ಏನು CBI ವರ್ಸಸ್ ಲೋಕಾಯುಕ್ತ ಜಟಾಪಟಿಯಲ್ಲಿರುವಂತಹ ಆದಾಯ ಮೀರಿದ ಆಸ್ತಿ ಗಳಿಕೆ ಪ್ರಕರಣ ಏನಿದೆ ಡಿ ಕೆ ಶಿವಕುಮಾರ್ ಅವರದ್ದು, ಈ ಪ್ರಕರಣದ ಮೂಲಕ ಕುಮಾರಸ್ವಾಮಿಯವರ ಅಥವಾ ಕೇಂದ್ರದ ನಾಯಕರೋ ಅಥವಾ ಕೇಂದ್ರ ಸರ್ಕಾರವೋ ಡಿ ಕೆ ಶಿವಕುಮಾರ್ ಅವರನ್ನು ಕಾನೂನಾತ್ಮಕವಾಗಿ ಕಟ್ಟಿ ಹಾಕೋದಕ್ಕೆ ಸಾಧ್ಯವಾಗಬಹುದು. ನೋಡಿ, ಸರ್ಕಾರ, ಯಾಕಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಈ ಹಿಂದಿನ BJP ಸರ್ಕಾರ ಏನು ಈ ಆದಾಯದ ಮಿತಿ ಮೀರಿದ ಆಸ್ತಿ ಗಳಿಕೆ ಪ್ರಕರಣ ಇತ್ತು ಡಿ ಕೆ ಶಿವಕುಮಾರ್ ಅವ್ರದ್ದು, ಈ ಪ್ರಕರಣವನ್ನು CBIಗೆ ಕೊಟ್ಟಿತ್ತು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಕೂಡಲೇ ಅದನ್ನು ಮತ್ತೆ ಲೋಕಾಯುಕ್ತಗೆ ಕೊಟ್ಟಿರುವಂತಹ ಸಂದರ್ಭದಲ್ಲಿ CBI ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರದ ತೀರ್ಮಾನವನ್ನು ವಜಾಗೊಳಿಸಿ
CBI ತನಿಖೆಗೆ ಹಸಿರು ನಿಶಾನೆ ಏನಾದರೂ ನೀಡಿದ್ರೆ DK ಶಿವಕುಮಾರ್ ಅವರು ಮತ್ತೊಮ್ಮೆ ಕಣ್ಣೀರಿಡಬೇಕಾಗುತ್ತದೆ. ಕಾನೂನಿನ ಚೌಕಟ್ಟಿನಲ್ಲಿ ನಡೆಯುವಂಥದ್ದಿದು, ಯಾರೋ ಬೇಕಂತ ಮಾಡುವಂಥದ್ದು ಅಲ್ಲ. ಒಂದು ಅವ್ರ ಮೇಲೆ ಆರೋಪ ಇದೆ, ಆ ಆರೋಪ ಸರಿನೋ ತಪ್ಪೋ ಸುಳ್ಳೋ ನಿಜಾನೋ ಅನ್ನೋದು ಗೊತ್ತಾಗೋ ತನಕ ತನಿಖೆ ಆಗಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಅವರನ್ನು ಮತ್ತೊಮ್ಮೆ ಆ ಜಾಗಕ್ಕೆ ಕಳಿಸುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. DK ಶಿವಕುಮಾರ್ ಅವರ ಈ ಪ್ರಕರಣ ಆದಾಯದ, ಯಾಕಂದರೆ ತುಂಬ ಸಂದರ್ಭಗಳಲ್ಲಿ ನಾವು ಈರುಳ್ಳಿ ಬೆಳೆದೋ ಆಲೂಗೆಡ್ಡೆ ಬೆಳೆದೋ ಮತ್ತೊಂದು ಬೆಳೆದೋ ಇಷ್ಟೆಲ್ಲ ಆಸ್ತಿ ಮಾಡಿದ್ದೀವಿ ಅಂತ ಹೇಳಿಕೆ ಕೊಟ್ಟಾಗ ಅದು ವಿಪಕ್ಷಗಳ ಬಾಯಲ್ಲಿ ಟೀಕೆ ಮತ್ತು ವ್ಯಂಗ್ಯವಾಗಿ ವಿಮರ್ಶೆಗೊಳಗಾಗಿತ್ತು. ಅದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಈ ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿಸಿ ಹೆದರಿಸಿ ಬೆದರಿಸಿ ಭೂಮಿ ಬರ್ಸ್ಕೊಂಡಿದ್ದಾರೆ ಅನ್ನುವಂತಹ ಲೆಕ್ಕ ಬಂದುಬಿಟ್ರೆ ಈ ಆದಾಯ ಮೀರಿದ ಆಸ್ತಿ ಗಳಿಕೆಯ ಕಾರಣಗಳಲ್ಲಿ ಇಂಥವೂ ಇದ್ದಿರಬಹುದಾ ಅನ್ನೋದೇ ಸಾಬೀತಾದರೆ ನೋಡಿ, ಬಿಡದಿ ಪ್ರಕರಣ ಏನಿದೆ, ಬಿಡದಿ ಟೌನ್ಶಿಪ್ ಪ್ರಕರಣ, ಈ ಪ್ರಕರಣದ ಮೂಲಕ DK ಶಿವಕುಮಾರ್ ಅವರು ಬೇಕಿತ್ತೋ ಬೇಕಿರಲಿಲ್ವೋ, ಅಥವಾ ಹೈಕಮಾಂಡ್ಗೆ ನಾನು ಇಷ್ಟು ಕೊಡ್ತೀನಿ ಅಂತ ಹೇಳಿದ್ರೋ ಹೇಳಿಲ್ವೋ, 3,000 ಕೋಟಿನೋ ಎಷ್ಟೋ XYZ. ಯಾಕಂದರೆ R ಅಶೋಕ್ ಅವರು ಇಂಥದ್ದೇ ಹೇಳಿಕೆ ಕೊಟ್ಟಿರುವಂಥದ್ದು. ಈಗೇನು ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, 20 ಜನರನ್ನು ಆಯ್ಕೆ ಮಾಡ್ಕೋಬೇಕಿದೆ, ಅಂದರೆ ಮಂತ್ರಿಯಾಗಿ ಅವರ ಸಂಪುಟಕ್ಕೆ ಸೇರಿಸ್ಕೋಬೇಕಿದೆ. ಎಲ್ಲವೂ ಕೂಡ ಪೇಮೆಂಟ್, ಒಂದೊಂದು ಮಂತ್ರಿ ಸ್ಥಾನಕ್ಕೆ 100-150 ಕೋಟಿ ರೂಪಾಯಿ ಕೊಡಬೇಕು. 3,000 ಕೋಟಿ ಹೈಕಮಾಂಡ್ಗೆ ಹೋಗುತ್ತೋ ಯಾರಿಗೋಗುತ್ತೋ ಅದು ಬೇರೆ. ಆದರೆ ಅಶೋಕ್ ಅವರ ಆರೋಪ, ಅದು ಆರೋಪದ ಸತ್ಯಾಸತ್ಯತೆ ಕೂಡ ಗೊತ್ತಾಗಬೇಕು. ಆದರೆ ಇವತ್ತಿನ ದಿನಮಾನಗಳಲ್ಲಿ ಸಿದ್ದರಾಮಯ್ಯ ಅನ್ನುವಂತಹ ಅಹಿಂದ ನಾಯಕನನ್ನು ಆ ಜಾಗದಿಂದ ಇಳಿಸದ ಮೇಲೆ ಮಾತಾಡಬೇಕಾಗಿದ್ದಂತಹ JDS ಮಾತಾಡಿರಲಿಲ್ಲ, BJP ಮಾತಾಡಿರಲಿಲ್ಲ. ಆದರೆ JDS ಈಗ ನಿಧಾನವಾಗಿ ಬಾಯಿ ಬಿಡ್ತಿದೆ. ಪಾಪ ಸಿದ್ದರಾಮಯ್ಯ ಅವರನ್ನು ಇಳಿಸಿದ್ರು ದೇವೇಗೌಡರು ಹೇಳ್ತಾರೆ, ಕುಮಾರಸ್ವಾಮಿ ಅವರು ಹೇಳ್ತಾರೆ, ಸಿದ್ದರಾಮಯ್ಯ ಅವರು ಇದ್ದಾಗ ಈ ಥರದ ಸಮಸ್ಯೆ ಇರಲಿಲ್ಲ, ಇವರು ಬಂದ ಕೂಡಲೇ ಯಾಕೆ ಈ ರೀತಿಯಲ್ಲಿ ಅತ್ಯುತ್ಸಾಹದಲ್ಲಿ ಅತ್ಯಾತುರದಲ್ಲಿ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಮಾಡಿಸ್ತಿದ್ದಾರೆ. ಇದೆಲ್ಲದರ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇವರೇನೋ ಕೊಡಬೇಕಿದೆ ಅನ್ನುವಂತಹ ದೊಡ್ಡದೊಂದು ಆರೋಪ ಇದೆಯಲ್ಲ, ಆ ಆರೋಪ ನಿಜ ಇದ್ದಿರಬಹುದು ಅನ್ನುವಂತಹ ಒಂದು ಪ್ರೊಜೆಕ್ಷನ್ ಕೂಡ ನಡೀತಿದೆ. ಇದೆಲ್ಲವನ್ನು ನೋಡಿದ್ರೆ ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರು ಸುಖ ಸುಮ್ಮನೆ ರಾಜಕೀಯ ಎದುರಾಳಿಗಳನ್ನು ಬೆಳೆಸೋದಕ್ಕೆ ಬಿಡೋದಿಲ್ಲ. ಎಲ್ಲಿ ಹೇಗೆ ಕಟ್ಟಿ ಹಾಕಬೇಕೋ ಆ ಕೆಲಸವನ್ನು ಕಟ್ಟಿ ಹಾಕಿ ಮುಗಿಸ್ತಾರೆ ಸೈಲೆಂಟಾಗಿ. ನೋಡಿ, ಯಡಿಯೂರಪ್ಪ ಅವರು ಜೈಲು ಪಾಲಾಗೋದಕ್ಕೆ ಕಾರಣಕರ್ತರಾಗಿದ್ಯಾರು ಇವತ್ತು ಎಲ್ರಿಗೂ ಗೊತ್ತಿರೋ ಸತ್ಯ. ಆದರೆ ಅವರೇ ರಾಜಕಾರಣದಲ್ಲಿ ಯಾರು ಮಿತ್ರರಲ್ಲ ಶತ್ರು ಅಲ್ಲ ಅನ್ನೋ ಮಾತೇನಿದೆ, ಅದೇ ರೀತಿ ಇವತ್ತು NDA ಕೂಡದಲ್ಲಿ ಅವರಿಬ್ಬರು ಚೆನ್ನಾಗಿದ್ದಾರೆ. ಆದರೆ ಭವಿಷ್ಯದ ದೃಷ್ಟಿಯಿಂದ, JDSನ ಭವಿಷ್ಯದ ದೃಷ್ಟಿಯಿಂದ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಗಾದಿಯಲ್ಲಿ ಇರೋದಕ್ಕಿಂತಲೂ ಕೆಳಗಿಳಿಯೋದೇ ಮುಖ್ಯವಾಗಿ ಕಾಣುತ್ತೆ. ಬಿಡದಿ ಪ್ರಕರಣ ದೇವೇಗೌಡರಂತೂ ಬಿಡೋದಿಲ್ಲ, ಕುಮಾರಸ್ವಾಮಿ ಅವರು ಬಿಡೋದಿಲ್ಲ. ಒಂದು ವೇಳೆ ಕಾಂಗ್ರೆಸ್ ಸರ್ಕಾರವೇ ಬಿಟ್ಟರೂ, ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸರ್ಕಾರ ಬಿಟ್ಟರೂ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಅದು ದೊಡ್ಡದೊಂದು ಕಾನೂನಾತ್ಮಕ ಸವಾಲಾಗಿ ಪರಿಣಮಿಸಬಹುದು. ಈಗೇನು ರವಿ ಗಣಿಗ ಅವರ ಮಾತಿತ್ತು, ಅಥವಾ ಆರಂಭದಲ್ಲಿ ಬಿಡದಿ ಟೌನ್ಶಿಪ್ ಪ್ರಕ್ರಿಯೆ ಶುರುವಾದಾಗ ಕುಮಾರಸ್ವಾಮಿ ಅವರೇ ಆಡಿದ್ದಂತಹ ಮಾತುಗಳೇನಿತ್ತು, ಜೈಲಿಗೆ ಕಳಿಸ್ತೀವಿ ಅನ್ನುವಂಥದ್ದು. ಅನಂತರದಲ್ಲಿ ದೇವೇಗೌಡರು ಮತ್ತು ಈಗ DK ಶಿವಕುಮಾರ್ ಅವರೇ ಹೇಳ್ತಿರುವಂತಹ ಮಾತುಗಳು ಎಲ್ಲವೂ ಕೂಡ ನಿಜವಾಗಬಹುದೇನೋ ಅನ್ನೋ ಅನುಮಾನ ಮೂಡಿಸುತ್ತೆ. ತೀರಾ ರೈತರ ಭೂಮಿಯನ್ನು ಬಲವಂತವಾಗಿ ಕಿತ್ಕೊಂಡು ನಾವೇನೋ ದೊಡ್ಡದೊಂದು ಪೇಟೆ ನಗರ ಕಟ್ತೀವಿ ಅನ್ನುವಂಥದ್ದೇನಿದೆ, ಅದು ನಿಜಕ್ಕೂ ಕಾಂಗ್ರೆಸ್ಗೆ ಬಹುದೊಡ್ಡ ಹಿನ್ನಡೆ ತಂದು ಕೊಡಬಹುದು. ಹಳೆ ಮೈಸೂರು ಭಾಗದಲ್ಲಿ ರೈತರನ್ನು ಮತ್ತೆ ಒಗ್ಗೂಡಿಸೋದು, ಯಾಕಂದರೆ ರೈತರು ಒಗ್ಗೂಡಿದ್ರು ಅದು JDSಗೆ ಲಾಭ ಆಗಬಹುದು. ಈ ಎಲ್ಲ ಅಂಶಗಳನ್ನು ನೋಡಿದ್ರೆ ದೇವೇಗೌಡರಂತಹ ರಾಜಕೀಯ ಚಾಣಕ್ಯ, ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅವರ ಪಕ್ಷದೊಳಗಿನ ಹಿತಶತ್ರುಗಳ ಮಹಾದಂಡು ಏನು ಬೇಕಾದರೂ ಮಾಡಿಸಬಹುದು ಅನಿಸೋದಿಲ್ವಾ? ಕಮೆಂಟ್ ಮಾಡಿ.